ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ಒಂದು ಕತೆ ಏನಪ್ಪ ಅಂತಂದರೆ, ರಾಯರು ನಮಗೆ ಯಾಕೆ ಇನ್ನೂ ಒಲಿತಾ ಇಲ್ಲ? ನಾವೇನಾದರೂ ತಪ್ಪು ಮಾಡಿದ್ದೀವ? ಇಲ್ಲ ನಮ್ಮ ಕರ್ಮಗಳು ಇನ್ನೂ ಕಳೀಲಿಲ್ವಾ? ಅಥವಾ ರಾಯರಿಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ವಾ? ನನ್ನ ಕಂಡ್ರೆ ಕರುಣೆನೇ ಇಲ್ವಾ ಅನ್ನೋರು ಈ ವಿಡಿಯೋನ ನೋಡಿ ಎಂಡ್ ತನಕ. ಆವಾಗ ನಿಮಗೆ ಸ್ವಲ್ಪ ರಾಯರ ಮೇಲೆ ಭಕ್ತಿ ಬರುತ್ತೆ. ರಾಯರನ್ನು ನಾವು ಮನಸ್ಸಿನಲ್ಲಿ ಸದಾಕಾಲ ನೆನೀತಾ ಇರಬೇಕು. ನಾವು ಹೇಗೆ ಪ್ರತಿ ಕ್ಷಣಕ್ಕೂ ಉಸಿರಾಡ್ತೀವೋ ರಾಯರು ನಮ್ಮ ಉಸಿರಿನಲ್ಲಿ ಬೆರೆತಬೇಕು. ಆವಾಗ ರಾಯರು ನಮಗೆ ಅವರು ನಮ್ಮ ಮನಸ್ಸಿನಲ್ಲಿ ಒಂದು ಶಾಶ್ವತವಾಗಿ ತಮ್ಮ ಒಂದು ಜಾಗನ ಪಡ್ಕೊಳ್ತಾರೆ ರಾಯರು. ಸೊ ನೀವು ರಾಯರನ್ನು ಯಾವ ಥರ ನಂಬಬೇಕು ಅಂತಂದರೆ, ಏನೇ ಕೆಲಸ ಆಗಿರ್ಬೋದು, ಅಟ್ಲೀಸ್ಟ್ ಏನು ನಾವು ತಿಂತಾ ಇರುವಾಗ ರಾಯರೇ, ಎಲ್ಲರೂ ಸ್ನಾನ ಮಾಡ್ತಿರುವಾಗ ರಾಯರೇ, ಎಲ್ಲರೂ ಹೊರಗಡೆ ಹೋಗ್ತಿದ್ದಾರೆ ರಾಯರೇ, ಈ ಥರ ಹೊರಗಡೆ ಹೋಗ್ತಾಯಿದ್ದೀನಿ ಒಳ್ಳೇದು ಮಾಡಿ, ಕ್ಷಣ ಕ್ಷಣದಲ್ಲೂ ನೀವು ರಾಯರನ್ನು ನೆನೆಸ್ಕೊತಾ ಇರಬೇಕು. ಮತ್ತು ರಾಯರನ್ನು ಒಬ್ಬರೇ ಕೂತಿದ್ದಾಗ ರಾಯರ ಸಾಂಗ್ಗಳನ್ನ ಕೇಳ್ತಾ ಇರಿ. ಬಸ್ಸಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ರಾಯರ ಸಾಂಗ್ಗಳನ್ನ ಕೇಳ್ತಾ ಇರಿ, ರಾಯರ ಕತೆಗಳನ್ನ ಕೇಳ್ತಾ ಇರಿ, ರಾಯರನ್ನು ನೆನೆಸ್ಕೊತಾ ಇರಿ. ರಾಯರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಯಾರನ್ನೇ ಆದರೂ ಅಷ್ಟೇ, ಅವರು ಎಂಥದೇ ಒಂದು ಕಷ್ಟ ಇದ್ದರೂ ನಮ್ಮನ್ನು ಅದರಿಂದ ಹೊರಗೆ ತೆಗೆಯೋಷ್ಟು ಒಂದು ಶಕ್ತಿ ಇರೋದು ಅದು ನನ್ನ ರಾಯರಿಗೆ ಮಾತ್ರ. ರಾಯರನ್ನು ನಾನು ನಂಬಿ ನನ್ನ ಲೈಫಲ್ಲಿ ತುಂಬಾ ಸಕ್ಸಸ್ಸನ್ನು ಕಂಡಿದ್ದೀನಿ. ಇನ್ನೂ ನನ್ನ ಆಸೆಗಳನ್ನ ರಾಯರು ನೆರವೇರಿಸ್ತಾರೆ ಅನ್ನೋ ಒಂದು ದೃಢ ನಂಬಿಕೆಯಲ್ಲಿ ನಾನು ಜೀವನವನ್ನು ಕಳೀತಾ ಇದ್ದೀನಿ. ರಾಯರು ಯಾವತ್ತೂ ಅಷ್ಟೇ, ರಾಯರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ನಾವು ಸತ್ರು ಅಷ್ಟೇ ರಾಯರು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ಕೊನೆಗೆ ಲಾಸ್ಟಲ್ಲಿ ಲೈಫಲ್ಲಿ ಏನಾಗುತ್ತೆ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ. ಆ ಟೈಮಲ್ಲೂ ರಾಯರು ನಿಂತ್ಕೊಂಡು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ದೃಢ ನಂಬಿಕೆಯಲ್ಲಿ ನಾವು ಬದುಕಬೇಕು, ಜೀವನನ ಕಳೀಬೇಕು. ರಾಯನ ಏನಂದರೆ, ಕೂತ್ಕೊಂಡು ನೀವು ಒಬ್ಬರೇ ಇದ್ದಾಗ ಅಷ್ಟೇ, ನಾನು ಒಬ್ಬರೇ ಇದ್ದೀನಿ, ನನಗೆ ಯಾರೂ ಇಲ್ಲ, ನನ್ನನ್ನು ಯಾರೂ ನನ್ನ ಜೊತೆ ಇಲ್ಲ, ನನ್ನ ತಂದೆ ಇಲ್ಲ, ತಾಯಿ ಇಲ್ಲ, ಮಕ್ಕಳಿಲ್ಲ, ಏನೂ ಕೂಡ ಯೋಚನೆ ಮಾಡಬೇಡಿ. ರಾಯರನ್ನು ಕೂತ್ಕೊಂಡು ಅವರ ನಾಮಸ್ಮರಣೆನ ಮಾಡಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ನೀವು ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತ ನೀವು ಮನಸ್ಸಲ್ಲಿ ನೀವು ತಿಳ್ಕೊಳ್ಳಿ. ರಾಯರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ, ಅವರು ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಒಂದು ಸ್ನೇಹಿತನ ಥರ ನೀವು ಏನೇ ಕಷ್ಟ ಬಂದರೂ ನಿಮ್ಮ ಸ್ನೇಹಿತರಲ್ಲಿ ಹೇಳ್ಕೊಡ್ತೀರ ಅಲ್ವಾ, ಆ ಥರ ಹೇಳ್ಕೊಳ್ಳಿ. ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ. ಯಾರೂ ಇಲ್ಲ ಅಂತ ನಿಜವಾಗ್ಲೂ ಯೋಚನೆ ಮಾಡಬೇಡಿ. ರಾಯರು ಎಲ್ಲರ ಜೊತೆಗೂ ಇದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ. ಒಬ್ಬರೇ ಲೈಫಲ್ಲಿ ನೀವು ಒಬ್ಬರೇ ಜೀವನ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮಷ್ಟು ಲಕ್ಕಿ ಯಾರೂ ಇಲ್ಲ. ರಾಯರನ್ನೇ ನೀವು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಾ. ನನಗೆ ಯಾರೂ ಇಲ್ಲ, ನನ್ನ ತಂದೆ ಇಲ್ಲ, ತಾಯಿ ಇಲ್ಲ, ಮಕ್ಕಳಿಲ್ಲ, ನನ್ನನ್ನು ಇದ್ದರೂ ಕೂಡ ನೋಡ್ಕೊಳ್ಳಲ್ಲ ಅಂತ ಯೋಚನೆ ಮಾಡಬೇಡಿ. ರಾಯರ ಸೇವೆನ ಮಾಡಿ. ಅವರವರ ಕರ್ಮಕ್ಕೆ ಅವ್ರವ್ರು ಹೋಗ್ತಾರೆ. ನಿಮ್ಮ ಜೀವನದಲ್ಲಿ ಈಗ ಬರುವಾಗಲೂ ಒಬ್ಬರೇ ಬಂದಿದ್ದೀವಿ, ಹೋಗ್ಲಾಗಲೂ ಒಬ್ಬರೇ ಹೋಗ್ತಾಯಿದ್ದೀವಿ, ಇರುವಾಗಲೂ ಒಬ್ಬರೇ ಇರೋದಕ್ಕೇನು ಚಿಂತೆ ಇಲ್ಲ ಅಲ್ವಾ. ಅದೇ ರೀತಿಯೇ ಹಂಗಂತ ಫ್ಯಾಮಿಲಿ ಬಿಟ್ಟು ಎಲ್ಲರೂ ಇದ್ಬಿಡಿ ಅಂತ ಹೇಳೋದಿಲ್ಲ. ಒಬ್ಬರೇ ಇರೋರಿಗೆ ಈ ವಿಡಿಯೋ ಅಂತ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳಿ. ಒಬ್ಬರೇ ಇದ್ದೀನಿ ನಾನು, ಈ ಥರ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ, ರಾಯರು ನನ್ನ ಜೊತೆ ಇರ್ತಾರೆ. ಖಂಡಿತವಾಗ್ಲೂ ರಾಯರ ಜೊತೆಗಿದ್ದೇ ಇರ್ತಾರೆ. ನೀವು ಆರಾಮಾಗಿ ರಾಯರ ಜೊತೆ ಮಾತಾಡಿ, ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಿ. ಒಂದು ಫೋಟೋ ಇದ್ದರೂ ಸಾಕು ನಿಮ್ಮ ಮನೆಯಲ್ಲಿ. ನೀವು ಡೈಲಿ ರಾಯರ ಮಠಕ್ಕೆ ಹೋಗಬೇಕು, ಇಲ್ಲ ಗುರುವಾರ. ನನಗೂ ಹಳ್ಳೀಲಿ ಇರೋದ್ರಿಂದ ನಾನು ಕೂಡ ರಾಯರ ಮಠಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಅಮ್ಮನ ಮನೇಲಿದ್ದಾಗ ಮಾತ್ರ ರಾಯರ ಒಂದು ಮಠಕ್ಕೆ ಹೋಗೋಕ್ಕಾಗ್ತಿದ್ದು. ಸೊ ರಾಯರು ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ಮಠಕ್ಕೆ ಹೋಗಬೇಕು, ಇಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಬೇಡಿ. ಮನೆಯಲ್ಲಿ ಒಂದು ಫೋಟೋ ಇಟ್ಟು ರಾಯರಿಗೆ ಒಂದೇ ಒಂದು ತುಳಸಿ ದಳ ಹಾಕಿ ನೀವು ಪೂಜೆ ಮಾಡಿದ್ರು ರಾಯರು ಒಳ್ಳೇದು ಮಾಡ್ತಾರೆ. ನೀವು ಆಡಂಬರವಾಗಿ ಹೂನಾರಗಳೇ ಹಾಕಬೇಕು, ಇಂತಿಂಥದ್ದೇ ಹೂಗಳು ಹಾಕಬೇಕು,
ತುಪ್ಪದ ದೀಪನೇ ಹಚ್ಚಬೇಕು ಅಂತ ರಾಯರು ಯಾವತ್ತೂ ಕೇಳೋದಿಲ್ಲ. ಮನಸ್ಸಿನ ಒಂದು ಭಕ್ತಿ, ಅವರಿಗೆ ನಿಜವಾದ ಭಕ್ತಿ ಬೇಕಾಗಿರೋದು ಅಷ್ಟೇ. ರಾಯರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ. ನೀವು ಯಾವತ್ತೂ ಅಷ್ಟೇ ನಂಬಿಕೆನ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರು ನಿಧಾನ ಆದರೂ ಪರವಾಗಿಲ್ಲ, ನಿಮಗೆ ಫಸ್ಟು ಕಷ್ಟನೇ ಪೂಜೆ ಸ್ಟಾರ್ಟ್ ಮಾಡಿದಾಗಲೇ ರಾಯರನ್ನ ನಿಮಗೆ ಜಾಸ್ತಿ ಕಷ್ಟನೇ ಸಿಗೋದು. ಅವರು ಪರೀಕ್ಷೆ ಮಾಡ್ತಾರೆ, ನನ್ನನ್ನು ನಂಬ್ತಾನ, ನನ್ನನ್ನು ಕೈ ಬಿಟ್ಬಿಡ್ತಾನ ಅಂತೇಳಿ ರಾಯರು ಪರೀಕ್ಷೆ ಮಾಡೋಕ್ಕೋಸ್ಕರ ನಿಮಗೆ ಫಸ್ಟು ಕಷ್ಟಗಳನ್ನೇ ಜಾಸ್ತಿ ಕೊಡ್ತಾರೆ. ನೀವು ಯಾವತ್ತೂ ಅಷ್ಟೇ ಡಿಮೋಟಿವೇಟ್ ಆಗಬೇಡಿ, ಡಿಸಪಾಯಿಂಟ್ ಆಗಬೇಡಿ. ರಾಯರನ್ನು ನಂಬಿ ಅವರು ಒಳ್ಳೇದು ಮಾಡ್ತಾರೆ, ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ. ನಿಮ್ಗೆ ಇವತ್ತಲ್ಲ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಆದರೂ ನಿಮ್ಮನ್ನ ಸತಾಯಿಸಿದ್ರು ರಾಯರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರು ಯಾರನ್ನೂ ಕೈ ಬಿಟ್ಟಿಲ್ಲ. ಅವರು ಕರುಣಾಮಯಿ, ಕಲ್ಪತರು ಮತ್ತು ಕಾಮಧೇನು ಅಂದರೆ ಗೊತ್ತಲ್ವ ನಿಮಗೆ? ಅದು ಪಾಪ ಹುಲ್ಲು ತಿಂದು ಹಾಲು ತನ್ನ ಕರು ಕೊಡಬೇಕಾಗಿರೋದನ್ನೆಲ್ಲ ನಮಗೆ ಕೊಟ್ಬಿಡುತ್ತೆ. ಸೊ ಆ ಥರ ನಮ್ಮ ರಾಯರು ತುಂಬ ಕರುಣಾಮಯಿ ರಾಯರು. ಅವ್ರನ್ನ ಯಾವತ್ತೂ ಅಷ್ಟೇ ನಂಬ್ದೇನೆ ಮಾತ್ರ ನೀವು ಜೀವನವನ್ನು ವೇಸ್ಟ್ ಮಾಡ್ಕೋಬೇಡಿ. ನಂಬಿ ನಮ್ಮ ಕರ್ಮಗಳು ಕಳಿಬೇಕು ಅಂತಂದರೆ ಯಾವುದೇ ಒಂದು ಶಾರ್ಟ್ಕಟ್ ರೂಟ್ ಇಲ್ಲ. ರಾಯರನ್ನು ಹೀಗೆ ಒಂದು ಹುಡುಗ ನಂಬಿ ಅವರ ತಂಗಿಗೆ ಡೆಲಿವರಿ ಆಗೋ ಟೈಮಲ್ಲಿ ಏನು ಮಾಡ್ತಾನೆ ಅಂತಂದರೆ, ಅವ್ರಿಗೆ ಗಂಡು ಮಗು ಬೇಕು ಅಂತ ತುಂಬಾ ಆಸೆ ಇರುತ್ತಂತೆ. ಆ ಹುಡುಗ ಏನು ಮಾಡ್ತಾನಂತೆ, ಹೋಗಿ ರಾಯರ ಮಠಕ್ಕೆ 2 ಗಂಟೆ ರಾತ್ರಿ ಹೋಗಿ ಕೂತ್ಕೊಬಿಟ್ಟಿರ್ತಾನಂತೆ. ಆ ಹುಡುಗಿಗೆ ಹೊಟ್ಟೆ ನೋವಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ರಾಯರ ಮಠತ್ತವೇ ಹೋಗಿ 2 ಗಂಟೆಲಿ ಕೂತ್ಕೊಂಡು ಹತ್ಕೊಂಡು, ರಾಯರೇ ನನ್ನ ತಂಗಿಗೆ ಗಂಡು ಮಗು ಒಂದೇ ತುಂಬ ಇಷ್ಟ, ನೀವು ಗಂಡು ಮಗುನೇ ಕೊಡಿ ಅಂದ ತಕ್ಷಣ ಅವನಿಗೆ 5 ಗಂಟೆಲಿ ಫೋನ್ ಬರುತ್ತಂತೆ, ನಿಮ್ಮ ತಂಗಿಗೆ ಗಂಡು ಮಗು ಆಗಿದೆ ಅಂತ. ಸೊ ರಾಯರ ಮಠದ ಹತ್ರ 3 ಅವರ್ ಹುಡುಗ ಕೂತಿದ್ದಂತೆ ನೋಡಿ. ಇಷ್ಟು ನಂಬಿಕೆ ಆದರೂ ನಮ್ಮ ಜೀವನದಲ್ಲಿ ನಾವಿದ್ದರೆ, ನಾವು ರಾಯರ ಮೇಲೆ, ಅವರು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ. ನೀವು ನಿಜವಾಗ್ಲೂ ರಾಯರನ್ನು ಇಷ್ಟಪಡೋದಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ.